ಗಣೇಶನ ಮೂರ್ತಿ ಮೇಲೆ ಕಲ್ಲು ಹೊಡೆದ ಪ್ರಕರಣದಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ಸಾಕ್ಷಿಯಾದ ಮಂಡ್ಯದ ಮದ್ದೂರಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡಲಾಗಿದೆ. ಐಬಿ ಸರ್ಕಲ್ನಿಂದ ಶಿಂಷಾ ನದಿಯವರೆಗೂ 26ಕ್ಕೂ ಹೆಚ್ಚು ಗಣಪತಿ ಮೂರ್ತಿಗಳನ್ನ ಮೆರವಣಿಗೆ ಡ್ಯಾನ್ಸ್ ಮೂಲಕ ವಿಸರ್ಜಿಸಲಾಯಿತು. ಈ ವೇಳೆ ಬಿಜೆಪಿ ನಾಯಕರಾದ ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ, ಯದುವೀರ್ ಸೇರಿ ಅನೇಕ ನಾಯಕರು ಭಾಗಿಯಾಗಿದ್ದರು. ಹಿಂದೂ ಕಾರ್ಯಕರ್ತರೊಂದಿಗೆ ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಬಿಜೆಪಿ ಪ್ರತಿಭಟನೆ ವೇಳೆ ಅಭಿಮಾನಿಯೊಬ್ಬ ಗಣೇಶನ ಮೂರ್ತಿ ಹಿಡಿದ ನಟ ಅಂಬರೀಶ್ ಕಟೌಟ್ ಪ್ರದರ್ಶಿಸಿದ. ಮದ್ದೂರಲ್ಲಿ ಗಣಪತಿ ಮೂರ್ತಿಗಳ ಸಾಮೂಹಿಕ ವಿಸರ್ಜನೆಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಅಂತ ಆರೋಪಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳ 100 ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾಕಾರರು ಕೆಆರ್ ಸರ್ಕಲ್ ಕಡೆ ತೆರಳುವ ಮಾರ್ಗದಲ್ಲಿ ರಸ್ತೆ ತಡೆದು ವಾಹನಗಳನ್ನು ಬ್ಲಾಕ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ರಸ್ತೆ ಮಧ್ಯೆ ಹಾಕಿದ ಬ್ಯಾರಿಕೇಡ್ಗಳನ್ನು ಪ್ರತಿಭಟನಾಕಾರರು ಕಿತ್ತೆಸೆದು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬಂಧನ ಸಂಬಂಧ ಜಯಂತ್ ಟಿ, ಕೇರಳ ಯೂಟ್ಯೂಬರ್ ಮನಾಫ್ ಹಾಗೂ ಗಿರೀಶ್ ಮಟ್ಟಣ್ಣನವರನ್ನ ಎಸ್ಐಟಿ ಬುಧವಾರವೂ ವಿಚಾರಣೆ ನಡೆಸಿತು. ವಿಚಾರಣೆಗೂ ಮುನ್ನ ಮಾತನಾಡಿದ ಜಯಂತ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸದೆ ಓಡಿ ಹೋಗಿದ್ದ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ನನ್ನನ್ನ ಕೆಲವರು ಫಾಲೋ ಮಾಡ್ತಾ ಇದ್ರು, ನನ್ನ ರಕ್ಷಣೆಗಾಗಿ ಓಡಿ ಹೋಗಿದ್ದು ಎಂದಿದ್ದಾರೆ. ಕೆಲವರು ಫಾಲೋ ಮಾಡ್ತಾ ಇದ್ರು, ಅದಕ್ಕೆ ನನಗೆ ನನ್ನ ರಕ್ಷಣೆಗೆ ನಾನು ಮಾಡಲೇಬೇಕಿತ್ತು, ನಾನು ಹೊರಟಿರೋದು. ಇತ್ತ ಎಸ್ಐಟಿ ವಿಚಾರಣೆ ಮಾಡಿದ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇರಳ ಯೂಟ್ಯೂಬರ್ ಮನಾಫ್, ಎಸ್ಐಟಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎಂದಿದ್ದಾರೆ. ಇಲ್ಲ, ತನಿಖೆ ನಡೀತಾ ಇದೆ. ನಮ್ಮ ಕಡೆಯಿಂದ ಯಾವ ಇದು ಬೇಕು, ಇನ್ಫಾರ್ಮೇಶನ್ ಬೇಕು, ಅದು ಹೇಳ್ತಾ ಇದ್ವಿ. ನಿಮ್ದು ಯಾವ ತನಿಖೆ ಸರ್ ವಿಷಯ? ಹಂಗೇನಿಲ್ಲ, ಅದು ಎಲ್ಲ ಬರುತ್ತೆ ನನ್ನ ಸೈಡಿಂದ. ಎಸ್ಐಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಸಮೀಪ ಇರೋ ಬಂಗ್ಲೆಗುಡ್ಡ ಬಳಿ ಸೌಜನ್ಯ ಮಾವ ವಿಠಲಗೌಡನನ್ನ ಕರೆದೊಯ್ದು ಎಸ್ಐಟಿ ಅಧಿಕಾರಿಗಳು 1 ಗಂಟೆಗೂ ಹೆಚ್ಚು ಕಾಲ ಸ್ಥಳ ಮಹಜರು ನಡೆಸಿದ್ರು. ಇನ್ನು ಬಂಗ್ಲೆಗುಡ್ಡ ಬಳಿ ಬಂದಿದ್ದ ಕುಡ್ಲಾ ರ್ಯಾಂಪೇಜ್ನ ಯೂಟ್ಯೂಬರ್ ಅಜಯ್ ವಿರುದ್ಧ ಧರ್ಮಸ್ಥಳ ಗ್ರಾಮದ ಯುವಕರು ಆಕ್ರೋಶ ವ್ಯಕ್ತಪಡಿಸಿದ್ರು. 52 ಗುರುಡೆ ಸಿಕ್ಕಿದೆಯಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದ ಎಂದು ಆರೋಪಿಸಿದ ಯುವಕರು ಅಜಯ್ನನ್ನ ಸ್ಥಳದಿಂದ ಕಳುಹಿಸುವಂತೆ ಪೊಲೀಸರ ಜೊತೆ ವಾಗ್ವಾದ ನಡೆಸಿದರು. ಇತ್ತ ಧರ್ಮಸ್ಥಳ ಆನಿಮಾವುತ ನಾರಾಯಣ ಹಾಗೂ ತಂಗಿ ಯಮುನಾ ಕೊಲೆ ಕೇಸ್ ಸಂಬಂಧ ನಾರಾಯಣ ಪುತ್ರ ಗಣೇಶ್ ಹಾಗೂ ಪುತ್ರಿ ಭಾರತಿ ಎಸ್ಐಟಿಗೆ ದೂರು ನೀಡಿದ್ರು. ಗಂಡನೇ 15 ಲಕ್ಷ ಸುಪಾರಿ ಕೊಟ್ಟು 6 ತಿಂಗಳ ಗರ್ಭಿಣಿಯಾಗಿದ್ದ ಪತ್ನಿಯನ್ನ ಕೊಲ್ಲಿಸಿದ್ದಾನೆ. ಪ್ರೇಯಸಿಗಾಗಿ ಪತ್ನಿಯನ್ನ ಕೊಂದು ಅಪಘಾತದ ನಾಟಕವಾಡಿದ್ದ ಪತಿ ಪ್ರದೀಪ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರದೀಪ್ನಿಂದ ಸುಪಾರಿ ಪಡೆದಿದ್ದ ರಾಜೇಂದ್ರ, ಸಾಥ್ ನೀಡಿದ್ದ ಸದ್ದಾಂನನ್ನು ಪೊಲೀಸರು ಬೊದ್ದು ಒಳಗೆ ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಬೇಕೆ ಉಗಾರ್ ಗ್ರಾಮದ ನಿವಾಸಿ ಪ್ರದೀಪ್ 2 ವರ್ಷಗಳ ಹಿಂದೆ ಚೈತಾಲಿ ಕಿರಣಗಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ವಕೀಲನೂ ಆಗಿದ್ದ ಪ್ರದೀಪ್ ನನಗಿನ್ನೂ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಸೀನಿಯರ್ ವಕೀಲೆಯೊಬ್ಬಳನ್ನ ಬಲೆಗೆ ಬೀಳಿಸಿಕೊಂಡಿದ್ದ. ಪ್ರೇತಮಿಗಾಗಿ ಪತ್ನಿಯನ್ನ ಕೊಲ್ಲಲು ನಿರ್ಧರಿಸಿದ ಪ್ರದೀಪ್ ಸ್ನೇಹಿತ ರಾಜೇಂದ್ರನಿಗೆ ಸುಪಾರಿ ನೀಡಿದ್ದಾನೆ. ಸೆಪ್ಟೆಂಬರ್ 7ರಂದು ರಾಜೇಂದ್ರ ಸದ್ದಾಂ ಜೊತೆ ಸೇರಿ ಪ್ರದೀಪ್ ಪತ್ನಿಯನ್ನ ಕೊಂದು ಅಪಘಾತವಾಗಿದೆ ಅಂತ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಚೈತಾಲಿ ಶವ ನೋಡಿದ ಪೊಲೀಸರಿಗೆ ಅನುಮಾನ ಬಂದು ಪತಿ ಪ್ರದೀಪ್ ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ. ಪೂರ್ತಿ ಶುಲ್ಕವನ್ನ ಕಟ್ಟದ ವಿದ್ಯಾರ್ಥಿನಿಗೆ ಟಿಸಿ ಕೊಡಲು ತಾಯಿಯ ಬಳಿ ಇದ್ದ ತಾಳಿ, ಕಿವಿಯೋಲೆಯನ್ನ ಬಿಚ್ಚಿಸಿಕೊಂಡಿರುವ ಘಟನೆ ಕೊಪ್ಪಳದ ಗಂಗಾವತಿಯಲ್ಲಿರುವ ನರ್ಸಿಂಗ್ ಕಾಲೇಜ್ನಲ್ಲಿ ನಡೆದಿದೆ.
ಬಿಬಿಸಿ ನರ್ಸಿಂಗ್ನಲ್ಲಿ ಕಾವೇರಿ ಹೆಸರಿನ ವಿದ್ಯಾರ್ಥಿನಿ ಅಡ್ಮಿಷನ್ ಪಡೆದಿದ್ಲು. ಗದಗದ ಸರ್ಕಾರಿ ಕಾಲೇಜಿನಲ್ಲಿ ಸೀಟ್ ಸಿಕ್ಕ ಹಿನ್ನೆಲೆ ಟಿಸಿ ಪಡೆಯೋದಕ್ಕೆ ತಾಯಿ ಮಗಳು ನರ್ಸಿಂಗ್ ಕಾಲೇಜ್ಗೆ ಬಂದಿದ್ರು. ಈ ವೇಳೆ ಚೇರ್ಮನ್ ಡಾಕ್ಟರ್ ಚಿನಿವಾರ್ ಪೂರ್ತಿ ಶುಲ್ಕವನ್ನ ಕಟ್ಟಿ ಟಿಸಿ ಪಡೆಯೋದಕ್ಕೆ ಹೇಳಿದ್ದಾರೆ. ಹಣ ಇಲ್ಲ ಎಂದಾಗ ತಾಯಿಯ ತಾಳಿ ಓಲೆ ಬಿಚ್ಚಿಸಿಕೊಂಡು ಟಿಸಿ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಏನು ತಾಳಿ ಸ್ವಾಮಿ ಬಿಚ್ಚಿಗೆ ತಾಳಿ ಕ್ಯೂನು ಎಲ್ಲ ಬಿಚ್ಚಿಡು ಹಂಗಂದ್ರೆ ಕೊಡ್ತೀನಿ ಅಂತಂದ್ರಿ. ಅದಕ್ಕಂದ್ರೆ ತಾಳಿ ಬೂಡಿ ಕಡ್ಡಿ ಬೆಂಡಾಲಿ ಎಳಿ ಅಷ್ಟು ಬಿಚ್ಚಿಟ್ಟು ಬಂದ್ವಿ. ದೇಶದ ಪ್ರಸಿದ್ಧ ಸಂಗೀತ ನಿರ್ದೇಶಕ ಸ್ವರಮಾಂತ್ರಿಕ ಇಳಿಯರಾಜ ಕೊಲ್ಲೂರಿನ ಮೂಕಾಂಬಿಕೆಗೆ ಬರೋಬ್ಬರಿ 4.50 ಕೋಟಿ ಮೌಲ್ಯದ ಆಭರಣ ಅರ್ಪಿಸಿದ್ದಾರೆ. ವಜ್ರ ಸಹಿತ ಕಿರೀಟ ಸೇರಿದಂತೆ ಹಲವು ಆಭರಣಗಳನ್ನು ಅರ್ಪಿಸಿ ಇಳಿಯರಾಜ ಭಾವುಕರಾಗಿದ್ದಾರೆ. ವೀರಭದ್ರ ದೇವರಿಗೆ ರಜತ ಕಿರೀಟ ಮತ್ತು ಖಡ್ಗ ಸಮರ್ಪಣೆ ಮಾಡಿದ್ದಾರೆ. ಆಭರಣ ಅರ್ಪಿಸುವ ಮುನ್ನ ಮೆರವಣಿಗೆ ನಡೆದಿದ್ದು ದೇಗುಲದ ಆಡಳಿತ ಮಂಡಳಿ ಹಾಗೂ ಅರ್ಚಕರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟದಲ್ಲಿ ಖಾಸಗಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಮೇಲೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ವಿದ್ಯಾರ್ಥಿಗೆ ರ್ಯಾಗಿಂಗ್ ಮಾಡಿದ ಬಗ್ಗೆ ಪ್ರಿನ್ಸಿಪಾಲಿಗೆ ದೂರು ನೀಡಿದ್ದಕ್ಕೆ ಲೈಂಗಿಕ ದೌರ್ಜನ್ಯ ಹಲ್ಲೆ ನಡೆಸಲಾಗಿದೆ. ಈ ಸಂಬಂಧ 5 ವಿದ್ಯಾರ್ಥಿಗಳು ಶಾಲೆಯ ಪ್ರಿನ್ಸಿಪಾಲ್ ವಾರ್ಡನ್ ವಿರುದ್ಧ ಪೋಷಕರು ದೂರು ನೀಡಿದ್ದಾರೆ. ಇನ್ನು ದೂರು ದಾಖಲಾದ ಬೆನ್ನಲ್ಲೇ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹಾಸ್ಟೆಲ್ ವಾರ್ಡನ್ನ ಬಂಧಿಸಿದ್ದಾರೆ. ಅಲ್ಲದೆ 6 ಅಪ್ರಾಪ್ತ ಪಿಯು ವಿದ್ಯಾರ್ಥಿಗಳನ್ನ ವಿಚಾರಣೆ ನಡೆಸಿದ್ದೇವೆ ಅಂತ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ.ಕೆ. ಬಾಬಾ ಹೇಳಿದ್ದಾರೆ. ಈ ಕಂಪ್ಲೇಂಟಲ್ಲಿ ಅಲ್ಲಿರುವಂಥ ಯಾರು ಹಾಸ್ಟೆಲ್ ಇನ್ಚಾರ್ಜ್ ವಾರ್ಡನ್ ಇರ್ತಾರೆ, ಕೇರ್ ಟೇಕರು, ಅವ್ರದ್ದು ಕೂಡ ಅದರಲ್ಲಿ ಕಂಪ್ಲೇಂಟಲ್ಲಿದೆ ಹೆಸರು. ಆ ಪ್ರಕಾರ ನಾವು ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಎನ್ಕ್ವೈರಿ ಇಂಟ್ರೋಗೇಷನ್ ಮಾಡ್ತೀವಿ. ತನಿಖೆ ಜಾರಿಯಲ್ಲಿದೆ. ಆಮೇಲೆ ಇದರಲ್ಲಿ ಒಬ್ಬ ವಾರ್ಡನ್ ಕೂಡ ನಾವು ಅರೆಸ್ಟ್ ಮಾಡಬೇಕಾಗಿದೆ. ಫರ್ದರ್ ತನಿಖೆ ಏನೇನಾಗುತ್ತೆ ಮತ್ತು ಇನ್ನಷ್ಟು ಆಳವಾಗಿ ಅದನ್ನು ಇಂಟ್ರೋಗೇಷನ್ ಮಾಡಬೇಕಾಗಿದೆ, ತನಿಖೆ ಆಗಬೇಕಾಗಿದೆ. ಆ ಪ್ರಕಾರ ಮತ್ತೆ ಫರ್ದರ್ ನಾನು ತಮಗೆ ಅಪ್ಡೇಟ್ ಮಾಡ್ತೀನಿ. ಅನುದಾನ ಹಂಚಿಕೆ ವಿಚಾರವಾಗಿ ಬೆಂಗಳೂರಿನ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದರು. ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ಶಾಸಕರು ಪರಿಷತ್ ಸದಸ್ಯರ ಜೊತೆ 3 ಹಂತದಲ್ಲಿ ಸಭೆ ನಡೆಸಿದರು. ಅನುದಾನ ಹಂಚಿಕೆ, ವಾರ್ಡ್ಗಳ ವಿಂಗಡಣೆ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಕುರಿತು ಚರ್ಚೆ ನಡೆಸಿದರು. ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಶಾಸಕರ ಅಭಿಪ್ರಾಯ ಕೇಳಿದರು. ಬೆಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಭೇಟಿ ನೀಡಿದ್ದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಶೌಚಾಲಯದ ಅವ್ಯವಸ್ಥೆ ಬಗ್ಗೆ ಕಿಡಿಕಾರಿದ್ದಾರೆ. ಯಾಕೆಷ್ಟು ವಾಸನೆ ಬರ್ತಿದೆ ಅಂತ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಇದೆ, ಶೌಚಾಲಯಕ್ಕೆ ಯಾಕೆ ₹5 ಹಣ ಅಂತ ಪ್ರಶ್ನಿಸಿದ್ದಾರೆ. ಬಸ್ ಸ್ಟ್ಯಾಂಡ್ನಲ್ಲಿ ಸಿಸಿಟಿವಿ ಇಲ್ಲದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಯುವ ಸಂಭ್ರಮವನ್ನು ನಟ ಯುವರಾಜ್ ಕುಮಾರ್ ಉದ್ಘಾಟಿಸಿದ್ದಾರೆ. ಮೈಸೂರಿನ ಮಾನಸ ಗಂಗೋತ್ರಿ ಮೈದಾನದಲ್ಲಿ ಬಯಲು ರಂಗಮಂದಿರದಲ್ಲಿ ನಟಿ ಅಮೃತ ಅಯ್ಯಂಗಾರ್, ಸಚಿವ ಕೆ ವೆಂಕಟೇಶ್, ಶಾಸಕ ಜಿಟಿಡಿ, ತನ್ವೀರ್ ಸೇಠ್, ಮಂಜೇಗೌಡ, ಪುಷ್ಪಾ ಅಮರ್ನಾಥ್, ಅಯ್ಯೂಬ್ ಖಾನ್, ಮರಿಗೌಡ, ಡಿಸಿ ಸೇರಿ ಹಲವರು ಭಾಗಿಯಾಗಿದ್ದಾರೆ. ರೌಡಿ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಜೈಲಲ್ಲಿರುವ ರೌಡಿ ಶೀಟರ್ ಜಗ್ಗ ನಟಿ ರಚಿತಾ ರಾಮ್ಗೂ ನನಗೂ ಯಾವುದೇ ಸಂಪರ್ಕ ಇಲ್ಲ ಎಂದಿದ್ದಾನೆ. ಜಗ್ಗನ ಜೊತೆ ರಚಿತಾ ರಾಮ್ ಫೋಟೋ ವೈರಲ್ ಆಗಿತ್ತು. ವಿಚಾರಣೆಯಲ್ಲಿ ಈ ಬಗ್ಗೆ ಹೇಳಿರೋ ಜಗ್ಗ ಶೂಟಿಂಗ್ನಲ್ಲಿ ಫೋಟೋ ತೆಗೆಸಿಕೊಂಡಿದ್ದೆ, ಒಡವೆ ಗಿಫ್ಟ್ ಕೊಟ್ಟಿಲ್ಲ ಎಂದಿದ್ದಾನೆ.